ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆ ಎಲ್ಲರೂ ಬಂಧುಗಳೇ, ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ವೃತ್ತಿ ಜೀವನದ ಉಳಿದ ಭಾಗಕ್ಕೆ BCCIನ ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ ಅನ್ನು ಶಾಶ್ವತ ತರಬೇತಿ ನೆಲೆಯನ್ನಾಗಿ ಮಾಡುವ ಗುರಿಯೊಂದಿಗೆ ಬೆಂಗಳೂರಿಗೆ ಸ್ಥಳಾಂತರಗೊಂಡಿದ್ದಾರೆ. ಹೌದು, ಈ ಮೂಲಕ ಹಾಗೆ ಮಾಡಿದ ಮೊದಲ ಭಾರತೀಯ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. BCCIನ ಸೆಂಟ್ರಲ್ ಕಾಂಟ್ರಾಕ್ಟ್ ಪಡೆದ ಆಟಗಾರರು ಸಾಮಾನ್ಯವಾಗಿ ಗಾಯದ ಪುನರ್ವಸತಿ, ಫಿಟ್ನೆಸ್ ಮೌಲ್ಯಮಾಪನ ಅಥವಾ ರಾಷ್ಟ್ರೀಯ ಶಿಬಿರಗಳಿಗಾಗಿ ಮಾತ್ರ ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ಗೆ ಭೇಟಿ ನೀಡುವುದರಿಂದ ಈ ಕ್ರಮ ವಿಶಿಷ್ಟವಾಗಿದೆ. ಹಾರ್ದಿಕ್ ಪಾಂಡ್ಯ ಮೂಲತಃ ಗುಜರಾತ್ನ ಬರೋಡದವರಾಗಿದ್ದರೂ ಕಳೆದ ದಶಕದಲ್ಲಿ ಅವರು ಮುಂಬೈನಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಮುಖ್ಯವಾಗಿ ಗಾನ್ಸೋಲಿಯನ್ನಲ್ಲಿರುವ ತಮ್ಮ IPL ಫ್ರಾಂಚೈಸಿ ಮುಂಬೈ ಇಂಡಿಯನ್ಸ್ ಸೌಲಭ್ಯದಲ್ಲಿ ತರಬೇತಿ ಪಡೆದಿದ್ದಾರೆ. ಹಾರ್ದಿಕ್ ಪಾಂಡ್ಯ ಈಗಾಗಲೇ ಕ್ವಾಡ್ರಿಸೆಪ್ಸ್ ಗಾಯದಿಂದ ಚೇತರಿಸಿಕೊಳ್ಳುತ್ತಿರುವ ಮತ್ತು UKಯಲ್ಲಿ ನಡೆಯಲಿರುವ ವೈಟ್ ಬಾಲ್ ಪ್ರವಾಸದಿಂದ ಹೊರಗುಳಿದಿರುವ 32 ವರ್ಷದ ಅವರು ಕಳೆದ 6 ತಿಂಗಳುಗಳಲ್ಲಿ ಬೆಂಗಳೂರಿನ COEಯಲ್ಲಿ ಗಣನೀಯ ಸಮಯವನ್ನು ಕಳೆದಿದ್ದಾರೆ. ಹಾರ್ದಿಕ್ ಈಗಾಗಲೇ ಶಾಶ್ವತವಾಗಿ ಬೆಂಗಳೂರಿಗೆ ಸ್ಥಳಾಂತರಗೊಂಡಿದ್ದಾರೆ. ಅವರು ನಗರದ ಹೊರವಲಯದಲ್ಲಿ COEಗೆ ಹತ್ತಿರದಲ್ಲಿ ಒಂದು ಆಸ್ತಿಯನ್ನು ಬಾಡಿಗೆಗೆ ಪಡೆದಿದ್ದಾರೆ. ತಮ್ಮ ವೃತ್ತಿ ಜೀವನದ ಉಳಿದ ಭಾಗಕ್ಕೆ COE ಅನ್ನು ತಮ್ಮ ಶಾಶ್ವತ ತರಬೇತಿ ನೆಲೆಯನ್ನಾಗಿ ಮಾಡಿಕೊಂಡು ಮೊದಲ ಭಾರತೀಯ ಕ್ರಿಕೆಟಿಗ ಆಗಲಿದ್ದಾರೆ ಎಂದು BCCI ಮೂಲಗಳು ಸುದ್ದಿ ಸಂಸ್ಥೆಗೆ ತಿಳಿಸಿವೆ. ತರಬೇತಿಗಾಗಿ ಲೋವರ್ ಫೆರಲ್ ತಮ್ಮ ನಿವಾಸದಿಂದ ಪ್ರತಿದಿನ ಪ್ರಯಾಣಿಸುವುದು ಸಮಸ್ಯೆಯಾಗಿದ್ದರಿಂದ ಹಾರ್ದಿಕ್ ಮುಂಬೈನಿಂದ ಹೊರಗೆ ಹೋಗಲು ಬಯಸಿದ್ದರು. ಕೇಂದ್ರೀಯ ಗುತ್ತಿಗೆ ಪಡೆದ ಕ್ರಿಕೆಟಿಗರಾಗಿ ಗಾಯ ನಿರ್ವಹಣೆಯಿಂದ ಹಿಡಿದು ಕೌಶಲ್ಯ ತರಬೇತಿಯವರೆಗೆ COEನಲ್ಲಿನ ಪ್ರತಿಯೊಂದು ಸೌಲಭ್ಯಕ್ಕೂ ಅವರು ಪ್ರವೇಶವನ್ನು ಹೊಂದಿದ್ದಾರೆ. ಆದ್ದರಿಂದ ಅವರು IPL ರಾಜ್ಯ ಅಥವಾ ರಾಷ್ಟ್ರೀಯ ಕರ್ತವ್ಯದಲ್ಲಿ ಇಲ್ಲದಿರುವಾಗಲೆಲ್ಲ COEಯನ್ನು ತಮ್ಮ ಶಾಶ್ವತ ನೆಲೆಯನ್ನಾಗಿ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡರು ಎಂದು ಮೂಲಗಳು ತಿಳಿಸಿವೆ. ಹಾರ್ದಿಕ್ ಅವರು COEನ ಹೊರಗಿನ ತರಬೇತಿಗೆ ಸಹಾಯ ಮಾಡಲು ತಮ್ಮದೇ ಆದ ಫಿಸಿಯೋಥೆರಪಿಸ್ಟ್ ಮತ್ತು ಪರ್ಸನಲ್ ಸ್ಟ್ರೆಂತ್ ಮತ್ತು ಕಂಡೀಷನಿಂಗ್ ತರಬೇತಿದಾರರು ಸಹ ಹೊಂದಿರುತ್ತಾರೆ ಎಂದು ತಿಳಿದುಬಂದಿದೆ. ಹಾರ್ದಿಕ್ ಪಾಂಡ್ಯ ಭಾರತದ ಪರವಾಗಿ ವೈಟ್ ಬಾಲ್ ಕ್ರಿಕೆಟ್ ಆಡುವುದು ಮುಂದುವರಿಸುವವರೆಗೂ ಬೆಂಗಳೂರಿನಲ್ಲಿಯೇ ನೆಲೆಸಲು ಉದ್ದೇಶಿಸಿದ್ದಾರೆ. ಅವರಿನ್ನು 5 ರಿಂದ 6 ವರ್ಷಗಳ ಕಾಲ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಭಾರತವನ್ನು ಪ್ರತಿನಿಧಿಸುವುದು ಮುಂದುವರಿಸುವ ನಿರೀಕ್ಷೆಯನ್ನು ಹೊಂದಿದ್ದಾರೆ. COE ನೇಮಿಸಿಕೊಂಡ ನೆಟ್ ಬೌಲರ್ಗಳ ವಿರುದ್ಧ ಬ್ಯಾಟಿಂಗ್ನಂತಹ ಕೌಶಲ್ಯ ಕೆಲಸಗಳನ್ನು ಮಾಡುವಾಗಲೂ ಹಾರ್ದಿಕ್ ಅವರಿಗೆ ತಮ್ಮ ಸ್ವಂತ ಜೇಬಿನಿಂದ ಹಣ ನೀಡುತ್ತಾರೆ ಎಂದು ಮೂಲಗಳು ತಿಳಿಸಿವೆ. ಸದ್ಯ ಅವರು ಪುನರ್ವಸತಿ ಇನ್ನೂ ಮುಂದುವರೆದಿದೆ. ವೈಯಕ್ತಿಕ ಕೆಲಸಕ್ಕಾಗಿ ಅವರು ಕೆಲವು ದಿನಗಳ ವಿರಾಮ ತೆಗೆದುಕೊಂಡಿದ್ದರು ಮತ್ತು 1 ಅಥವಾ 2 ದಿನಗಳಲ್ಲಿ COEಗೆ ಮರಳುವ ನಿರೀಕ್ಷೆ ಇದೆ. ಆದಾಗ್ಯೂ UK ಪ್ರವಾಸದಿಂದ ನಂತರ ಜಿಂಬಾಬ್ವೆ ವಿರುದ್ಧ 3 ಪಂದ್ಯಗಳ T20 ಸರಣಿಗೆ ಅವರನ್ನು ಆಯ್ಕೆ ಮಾಡಲಾಗುತ್ತದೆ ಎಂದು ಮೂಲಗಳು ಹೇಳ್ತಾ ಇವೆ. ಅದೇನೇ ಇರಲಿ ಬಂಧುಗಳೇ, ಇಂತಹ ಸ್ಟಾರ್ ಆಟಗಾರನ ಹೊಡಿ ಆಟವನ್ನು ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಆದಷ್ಟು ಬೇಗ ಭಾರತ ತಂಡವನ್ನು ಕೂಡಿಕೊಳ್ಳಿ. ಇವರ ಬ್ಯಾಟ್ನಿಂದ ಇನ್ನಷ್ಟು ರನ್ಗಳು, ಸಿಕ್ಸರ್ಗಳು ಬರಬೇಕಿದೆ. ಇವರ ಭವಿಷ್ಯ ಕ್ರಿಕೆಟ್ನಲ್ಲಿ ಉಜ್ವಲವಾಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ.